ಕೇರ್ಪೇಟೆ ಮೂಲದ ಇಬ್ಬರ ಮೃತದೇಹಕ್ಕಾಗಿ ಹುಡುಕಾಟ ನಡೆಸಲಾಗ್ತಾ ಇತ್ತು. ಕಳೆದ 3 ದಿನಗಳಿಂದನೂ ಕೂಡ ಆ ಒಂದು ದುರಂತ ನಡೆದಂತ ಸ್ಥಳದಲ್ಲಿ ಹುಡುಕಾಟ ನಡೆಸುವಂತ ಕೆಲಸವನ್ನು ಮಾಡ್ತಾ ಇದ್ರು. ಅದು ಮತ್ತೆ ಕುಟುಂಬಸ್ಥರು ಕೂಡ ಆದಷ್ಟು ಬೇಗ ನಮ್ಮ ಮೃತದೇಹವನ್ನು ಹುಡುಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಈಗ ಮಗು ಮತ್ತೆ ಅಜ್ಜಿಯ ಮೃತದೇಹ ಸಿಕ್ಕಿದೆ. ಕುಟುಂಬಸ್ಥರಾದಂತ ಸಿದ್ದೇಶ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಯಾವ ಸ್ಥಳದಲ್ಲಿ ಮೃತದೇಹ ಸಿಕ್ತು? ಮನೆಯಲ್ಲಿ ಅಲ್ಲೇ ಇತ್ತು ಸರ್. ಅದು ಇಷ್ಟಿನ ಹುಡುಕಿರಲ್ಲ. ನಾವು ಬೆಳಗ್ಗೆ ಲ್ಯಾಂಡನ್ನ ಪತ್ತೆ ಹಚ್ಚಿ ಫೋಟೋಗಳಿದ್ವಲ್ಲ, ಆಗ ಏನು ಮಾಡಿದ್ವಿ, ಲ್ಯಾಂಡ್ ಮಾರ್ಕ್ ಮಾಡಿ ಕಳಿಸಿದ್ವಿ. ಆ ಮರ ಇತ್ತು ಒಂದು, ಅಲ್ಲಿ ನೋಡಿ ಅಂತ ಕಳಿಸಿದಾಗ ಅಲ್ಲಿ ಸಿಕ್ಕಿದ್ವಿ ಸರ್. ಎರಡು ಮಾಡಿ ಎಲ್ಲೂ ಹೋಗಿರಲಿಲ್ಲ, ಎಲ್ಲ ಓದ್ಕೊಬಿಟ್ಟಿದ್ದೆ ಮಾಡಿ. ನೋಡಿದ್ರ ನೀವು ಕೇಳ್ತಾ ಇದ್ರಿ ನಿನ್ನೆಯಿಂದನು ಮೃತದೇಹನಾದ್ರೂ ಅಟ್ಲೀಸ್ಟ್ ಮುಖನಾದ್ರೂ ನೋಡ್ಬೇಕು ಅಂತ ಸರ್. ನೋಡಿದ್ವ ಪಾಪ ಫೋಟೋನು ತಗೊಂಡೆ, ನೋಡಿದೆ. ತುಂಬಾ ಕಷ್ಟ ಆಗುತ್ತೆ, ಸಂಕಟ ಆಗುತ್ತೆ, ನೋಡಕ್ಕಾಗಲ್ಲ ಸರ್. ತುಂಬಾ ಸುಂದರವಾದ ಮುಖ ಸರ್, ಒಂದು ನೋಡಕ್ಕಾಗ್ತಿಲ್ಲ ಅವನ. ಅಯ್ಯೋ, ತುಂಬಾ ಕಷ್ಟ ಆಗುತ್ತೆ ಸರ್. ಈಗೇನು ಅಂತ್ಯಕ್ರಿಯೆ ಇಲ್ಲೇ ಮಾಡ್ತೀರಾ ಅಥವಾ ಈಗ ಊರಿಗೆ ತಗೊಂಡು ಹೋಗ್ತೀರಾ? ಏನ್ ಮಾಡ್ತಿದ್ರಿ? ಕುಟುಂಬಸ್ಥರಿಗೆ ಫೋನ್ ಮಾಡಿದ್ವಿ ಸರ್, ಊರಲ್ಲಿ ಕೇರ್ಪೇಟೆಗೆ. ಅವ್ರಿಗೆ ಡಿಸಿಷನ್ ಮಾಡಿ ಹೇಳ್ತಾರೆ ಅಂದ್ರೆ, ಎಲ್ಲ 4 ದಿನ ಆಗಿದೆ ಬಾಡಿ ಊತೋಗಿ. ಈಗ ಬಾಡಿ ತಗೊಂಡೋದ್ರೆ ಈಗ ತಕ್ಷಣ ಮಾಡೋಕ್ಕಾಗಲ್ಲ. ಮಳೆ ಏನಾದ್ರು ಬತ್ತು ಅಂದ್ರೆ ಅಲ್ಲಿ ಊತಾಗಕ್ಕಾಗಲ್ವಲ್ಲ ಸರ್, ಸುಡಬೇಕು. ಹಾಗಾಗಿ ಏನು ಹೇಳ್ತಾರೆ ಅಂತ ಕೇಳ್ತೀವಿ, ಆಮೇಲೆ ಡಿಸಿಷನ್ ಮಾಡ್ತೀವಿ ಸರ್. ತಂದೆ ತಾಯಿಗೆಲ್ಲ ತಿಳಿಸಿದ್ರ? ಅವ್ರ ತಂದೆ ತಾಯಿಗೆ ಅಂದ್ರೆ ಅವರು ತಂಗಿ ಮತ್ತೆ ಭಾವನಿಗೆ ಇಲ್ಲ ಸರ್, ಹೇಳಿಲ್ಲ. ಹೇಳಿದ್ರೆ ತುಂಬಾ ಸರ್, ಮೊದಲೇ ಪೇಷಂಟ್. ಈಗ ಅವರು ಹೇಳಿದ್ರೆ ತುಂಬಾ ಅಳ್ತಾರೆ ಅಂತ ಹೇಳಿ ಹೇಳಿಲ್ಲ. ಅವ್ರ ಸ್ಥಿತಿ ಹೇಗಿದೆ ಸರ್? ತುಂಬಾ ಸೀರಿಯಸ್ ಅಲ್ಲಿ ಇದಾರೆ ನಮ್ಮ ಭಾವ. ಇಲ್ಲಿ ಏನ್ ಬದುಕುಳಿದಿದ್ದಾರೆ ಸರ್, ಅತಿ ಹೆಚ್ಚು ಏಟಾಗಿರೋದು ನಮ್ಮ ಭಾವನಿಗೆ. ಬದುಕುಳಿದವರಲ್ಲಿ ಅತಿ ಹೆಚ್ಚು ಏಟಾಗಿರೋದು ನಮ್ಮ ಭಾವನಿಗೆ. ಏನಂತ ಹೇಳಿದ್ರು ಸರ್? ಆಸ್ಪತ್ರೆ ವೈದ್ಯರು ಏನಾದ್ರು ಹೇಳ್ತಾ ಇದಾರ? ಇಲ್ಲ ಟ್ರೀಟ್ಮೆಂಟ್ ಅಥವಾ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ಏನಾದ್ರು ಹೇಳ್ತಿದ್ರ ಅವ್ರು? ಸರ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲೇ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ನಮ್ಗೆ ಸಮಾಧಾನ ಇಲ್ಲ ಸರ್. ಯಾಕೆಂತ ಹೇಳಿದ್ರೆ ಇಲ್ಲಿ ತುಂಬಾ ಜನ ಪೇಷಂಟ್ಗಳಿದ್ದಾರೆ. ನಮ್ಗೇನು ಇಲ್ಲಿ ಭಾಷೆ ಬೇರೆ ಬರಲ್ಲ, ನಾನು ನಿಮ್ಗೆ ನೆನ್ನೆನೇ ಹೇಳಿದೆ. ಹಾಗಾಗಿ ತುಂಬಾ ಏಟಾಗಿರೋದ್ರಿಂದ ನಮ್ಗೆ ಏನಪ್ಪಾ ಅಂತ, ನಾವು ಮೈಸೂರು ಕಡೆಗೆ ಬಾಡಿನೂ ಸಿಕ್ತು. ಈಗ ಅದು ಕರ್ತವ್ಯನ ಮುಗಿಸ್ತೀವಿ. ನೆಕ್ಸ್ಟ್ ಮೈಸೂರು ಕಡೆ ನಮಗೆ ಸರ್ಕಾರದಿಂದ ಟ್ರೀಟ್ಮೆಂಟ್ ಕೊಡಿಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ಈಗ ನಾವು ಇಲ್ಲಿ ಇದ್ಕೊಂಡು ಟ್ರೀಟ್ಮೆಂಟ್ ಕೊಡ್ಸೋಕೆ ಹಿಂಸೆ ಆಗುತ್ತೆ. ಅಲ್ಲಿಗೆ ಯಾರಾದ್ರೂ ನಮ್ಮ ಸರ್ಕಾರ ಈಗ ಹೇಳಿ ಅನುಕೂಲ ಮಾಡಿಕೊಟ್ರೆ ಅನುಕೂಲ. ಏನಾದ್ರು ಮಾಹಿತಿ ಕೊಟ್ಟರೆ ಮಂಡ್ಯದವ್ರಿಗೆ ಏನಾದ್ರು ಅಂತ ಮೃತದೇಹ ತಗೊಂಡು ಹೋಗೋಕೆ ಅಥವಾ ಏನಾದ್ರು ಬೇರೆ ಸಹಾಯಕ್ಕೆ? DC ಅವ್ರು ಫೋನ್ ಮಾಡಿದ್ರು ಸರ್. ಈಗ ಅವ್ರಿಗೆ ಇನ್ನೂ ಫೋನ್ ಮಾಡಿಲ್ಲ. ನಿಮಗೆ ಮೀಡಿಯಾದವ್ರಿಗೆ ಫಸ್ಟ್ ಫೋನ್ ಮಾಡಿದ್ದು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ಈಗ ಯೋಚನೆ ಮಾಡಬೇಕಾಗಿದೆ ಸರ್. ಕುಟುಂಬಸ್ಥರಿಗೆ ಹೇಳಿದ್ದೀವಿ. ಅವ್ರಿಗೆ ಏನು ಹೇಳ್ತಾರೆ ಅಂತ ಅನ್ನೋದ್ರ ಮೇಲೆ ನಾವು ಯೋಚನೆ ಮಾಡಿ ತೀರ್ಮಾನ ತಗೋತೀವಿ ಸರ್. ಇವಿಷ್ಟು ಸಿದ್ದೇಶ್ ಅವರ ಮಾತುಗಳು. ಕುಟುಂಬಸ್ಥರಿಗೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಅಲ್ಲಿ ಏನೆಲ್ಲ ಮಾಹಿತಿಗಳನ್ನ ಅಂದ್ರೆ ಅಲ್ಲಿಂದ ಯಾವ ಮಾಹಿತಿ ಕೊಡ್ತಾರೆ, ಅದ ನಂತರ ಮುಂದಿನ ಕಾರ್ಯಾಚರಣೆ ಮುಂದುವರಿಸ್ತಾರೆ. ಅಂದ್ರೆ ಮೃತದೇಹನ ತೆಗೆದುಕೊಂಡು ಹೋಗ್ಬೇಕಾ ಅಥವಾ ಇಲ್ಲೇ ಮಣ್ಣು ಮಾಡ್ಬೇಕನ್ನುವಂಥದ್ದನ್ನ ನಿರ್ಧಾರವನ್ನ ಕೈಗೊಳ್ತೇವೆ ಅನ್ನುವಂತ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡರಿ, TV9 ಕೇರಳ.